ಸ್ನೇಹಿತರೆ, ಮಾಲಾಶ್ರೀ ಬೆಳಗುಂದಿಯವರ ಕೋಪವನ್ನ ನೋಡಿ ಯಾವ ರೀತಿ ಇದೆ. ಹೌದು, ಇದು ಆಲ್ಬಮ್ ಸಾಂಗ್ ಆಗಿ ಈ ರೀತಿಯ ಒಂದು ಆಕ್ಟಿಂಗ್ ಮಾಡಿರೋದು. ಹೌದು, ಮಾಲಾಶ್ರೀ ಮತ್ತೆ ಬಾಳು ಬೆಳಗುಂದಿಯ ಹೊಸ ಆಲ್ಬಮ್ ಸಾಂಗ್ ಇದಾಗಿದ್ದು, ಇದನ್ನ ಆಡಿರುವುದು ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರೇ. ಅದ್ಭುತವಾದಂತಹ ಸಾಂಗ್ ಮೂಡಿ ಬಂದಿರುವಂಥದ್ದು ರಿಲೀಸ್ ಮಾಡಿದ್ದಾರೆ. ಇಬ್ರು ಸಹ ಅದರಲ್ಲಿ ನಟನೆಯನ್ನ ಮಾಡಿದ್ದಾರೆ, ಜೊತೆಗೆ ಸಾಂಗ್ ಕೂಡ ಆಡಿದ್ದಾರೆ. ಲಿರಿಕ್ಸ್ ಅನ್ನ ಸಹ ಇವರೇ ಬರೆದಿರೋದು. ನಾನು ಹೇಳಿದ್ದು ಸ್ವಲ್ಪ ತಿಳ್ಕೊ, ಜಗಳ ಯಾಕೆ ಮಾಡ್ತಿ, ಕೋಪ ಯಾಕೆ ಮಾಡ್ತಿ ಅನ್ನುವಂತಹ ಈ ಒಂದು ರಿಲೇಟೆಡ್ ಸಾಂಗ್ ಇದಾಗಿದ್ದು, ನಾನು ತವರಿಗೂ ಹೋಗ್ತೀನಿ ಎಂದು ಮಾಲಾಶ್ರೀ ಬೆಳಗುಂದಿಯವರು ಹೇಳ್ತಾರೆ. ಆಗ ಸಮಾಧಾನ ಮಾಡ್ತಾರೆ, ಬಾಳು ಬೆಳಗುಂದಿಯವರು ಅರ್ಥ ಮಾಡಿಸ್ತಾರೆ. ಈ ರೀತಿಯ ಒಂದು ಸಾಂಗ್ ಮೇಕಿಂಗ್ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿರುವಂಥದ್ದು ಎಲ್ಲರಿಗೂ ಕೂಡ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು. ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರ ಈ ಅದ್ಭುತ ಸಾಂಗ್ ಜೋಡಿ ನಂಬರ್ 1 ವೇದಿಕೆಯಲ್ಲೂ ಸಹ ತೋರಿಸ್ತಾರೆ. ಬಹಳ ಚೆನ್ನಾಗಿ ಬಂದಿರುವಂತಹ ಈ ಸಾಂಗ್ ಎಲ್ಲರ ಪ್ರಶಂಸೆಯನ್ನ ಕೂಡ ಗಳಿಸ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಉತ್ತರ ಕರ್ನಾಟಕದ ಮಂದಿಗೆ ಈ ಒಂದು ಸಾಂಗ್ಗಳು, ಜನಪದ ಸಾಂಗ್ಗಳು ಅಂದರೆ ಸಿಕ್ಕಾಪಟ್ಟೆ ತುಂಬಾನೇ ಖುಷಿ ಪಡ್ತಾರೆ ಈ ಥರದ ಸಾಂಗ್ಗಳನ್ನು ನೋಡಿ. ಯಾವ ರೀತಿ ಕೋಪದಲ್ಲಿ ಯಾಕೆ ಮಾಡಿದ್ದಾರೆ ಅಂತಂದರೆ, ಆ ಒಂದು ನಟನೆ ಏನು ಆಗಿರ್ಬೋದು, ಎಲ್ಲ ಸ್ಕಿಲ್ ತುಂಬಾನೇ ಚೆನ್ನಾಗಿ ಮಾಲಾಶ್ರೀ ಅವರಿಗೆ ಇದೆ ಅಂತಾನೆ ಹೇಳ್ಬೋದು. ಶೂಟಿಂಗ್ನಲ್ಲಿ ತುಂಬಾನೇ ಜಾಲಿಯಾಗಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಬಾಳು ಬೆಳಗುಂದಿ ಸಿಂಗರ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ಸಾಂಗನ್ನು ರಿಲೀಸ್ ಮಾಡ್ತಿದ್ದಾರೆ.